ಎಲ್ಲರಿಗೂ ನಮಸ್ಕಾರ. ಕ್ರಿಕ್ ಫ್ಯಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಚ್ ಅವೇಟೆಡ್ ಡೇ ಆಕ್ಷನ್ ಡೇ ಇವತ್ತು ಮುಗಿದಿದೆ. ಆಕ್ಷನಲ್ಲಿ ಈ ವರ್ಷ ಅಷ್ಟೇನೂ ನಮಗೆ ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಕ್ಚುಲಿ ಅಂಥ ಒಳ್ಳೊಳ್ಳೆ ಪ್ಲೇಯರ್ಸ್ ಕೂಡ ಇರಲಿಲ್ಲ. ಅದೇ ರೀತಿ ತುಂಬ ಸರ್ಪ್ರೈಸಸ್ ಆ್ಯಂಡ್ ತುಂಬ ಬೇರೆ ರೀತಿಯಲ್ಲಿ ಈ ವರ್ಷ ಆಕ್ಷನ್ ಮುಗಿದಿದೆ. ಆ್ಯಂಡ್ ಇವಾಗ ಟಾಪ್ 5 ಬೈಸ್ ಆಗಿರೋ ಯಾರ್ಯಾರು ಅಂತ ಹೇಳ್ತೀನಿ. ಮೊದಲನೇದಾಗಿ ಕ್ಯಾಮ್ರನ್ ಗ್ರೀನು 25.20 ಕ್ರೋರ್ಗೆ KKRಗೆ ಹೋಗಿದ್ದಾರೆ. KKRಗೂ ಇವರ ನೀಡಿತ್ತು. ಹಾಗೆ KKR ಇವ್ರನ್ನ ನೆಕ್ಸ್ಟು ರಸಲ್ಗೆ ರೀಪ್ಲೇಸ್ಮೆಂಟ್ ಆಗಿ ತೊಗೊಂಡಿದ್ದಾರೆ. ರಸಲ್ ಮಾಡ್ತಿದ್ದಾಗೇ ಇವರು ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಬೌಲಿಂಗ್ ಕೂಡ ಮಾಡ್ತಾರೆ. KKRಗೆ ಇವರು ಒಳ್ಳೆಯ ಪಿಕ್ ಅಂತಲೇ ಹೇಳ್ಬೋದು. ಎರಡನೇದು ಕೂಡ ಬಂದ್ಬಿಟ್ಟು KKR ಕಡೆಯಿಂದನೇ ಮತೀಶ ಪತಿರಾಣ. ಲಾಸ್ಟ್ ಇಯರ್ ಚೆನ್ನೈಯಲ್ಲಿ ಆಡಿದರು, ಈ ವರ್ಷ ಚೆನ್ನೈ ಅವ್ರು ಬಿಟ್ಟಿದ್ದರು. KKR ಅವರು ಈ ವರ್ಷ 18 ಕೋಟಿಗೆ ಮತೀಶ ಪತಿರಾಣನ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಇವರು 100% ಅವರಿಗೆ ಯೂಸ್ಫುಲ್ ಪ್ಲೇಯರ್ ಆಗಿ ಬರ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ವೈಭವ್ ಅರೋರ ಆಗಿರ್ಬೋದು ಅಥವಾ ನಮ್ಮ ರಾಣಾ ಆಗಿರ್ಬೋದು, ಬರೀ ಇಂಡಿಯನ್ ಫಾಸ್ಟ್ ಬೌಲರ್ಸ್ ಇದ್ದರು. ಅವರಲ್ಲಿ ಫಾರಿನ್ ಫಾಸ್ಟ್ ಬೌಲರ್ಸ್ ಅಂತ ಯಾರೂ ಇರಲಿಲ್ಲ. ಇವಾಗ ಮತೀಶ ಪತಿರಾಣ ಡೆತ್ತಲ್ಲಿ ಅವರಿಗೆ 100% ಹೆಲ್ಪ್ ಆಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಥರ್ಡ್ ಪಿಕ್ ಬಂದುಬಿಟ್ಟು ಕಾರ್ತಿಕ್ ಶರ್ಮಾ, ಅನ್ಕ್ಯಾಪ್ಡ್ ಪ್ಲೇಯರು. ಇವರು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ನು. ಇವ್ರನ್ನ ಚೆನ್ನೈ ಅವರು 14.20 ಕೋಟಿಗೆ ತೊಗೊಂಡಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಇವ್ರ ಬಗ್ಗೆ ಹೆಚ್ಚಾಗಿ ಇನ್ಫಾರ್ಮೇಷನ್ ಇಲ್ಲ. ಆ್ಯಂಡ್ ಫೋರ್ತ್ ಪ್ಲೇಯರ್ ಬಂದುಬಿಟ್ಟು ಪ್ರಶಾಂತ್ ವೀರ್. ಇವ್ರು ಬಂದುಬಿಟ್ಟು ಉತ್ತರ ಪ್ರದೇಶ್ ಕ್ರಿಕೆಟರು. ಇವರು ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆ್ಯಂಡ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಕೂಡ. ಇವ್ರನ್ನ ಚೆನ್ನೈ ಅವರು 14.20 ಕೋಟಿಗೆ ತೊಗೊಂಡಿದ್ದಾರೆ. ಇವರು ಇವಾಗ ಜಡೇಜನ ಬಿಟ್ಟಿರೋ ಕಾರಣದಿಂದ ಇವ್ರನ್ನ ನೆಕ್ಸ್ಟ್ ಜಡೇಜಾ ಅಂತ ರೆಡಿ ಮಾಡ್ಬೋದು. ಅಥವಾ ನೋಡೋಣ ಹೇಗೆ ಆಡ್ತಾರೆ ಅಂತ. ಒಂದು ಸೀಸನ್ ಆಡಿದ್ರೆ ಗೊತ್ತಾಗತ್ತೆ. ಇವರು ನಾನು ನೋಡಿರೋ ಮಟ್ಟಿಗೆ, ಇನ್ಫಾರ್ಮೇಷನ್ ಬಂದಿರೋ ಮಟ್ಟಿಗೆ ಇವರು ಒಳ್ಳೆ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು. UP T20 ಲೀಗಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಬರ್ತಾಯಿದೆ. ಆ್ಯಂಡ್ ಫಿಫ್ತ್ ಪ್ಲೇಯರ್ ಬಂದುಬಿಟ್ಟು ಸರ್ಪ್ರೈಸಿಂಗ್ಲಿ ಲಿಯಾಮ್ ಲಿವಿಂಗ್ಸ್ಟೋನು. ಫಸ್ಟಿಗೆ ಬಂದಾಗ ಅನ್ಸೋಲ್ಡ್ ಆದರು. ಒಂದು 2-3 ಕೋಟಿಗೆ ಯಾರು ಬೇಕಾದ್ರೆ ತೊಗೊಂಬಿಡ್ಬೋದಾಯಿತು. ನಾನು ನಮ್ಮ RCB ಅವರೇ ವಾಪಸ್ ತೊಗೊತಾರೆ ಅಂತ ಅಂದ್ಕೊಂಡಿದ್ದೆ. ತೊಗೊಂಡಿಲ್ಲ. ಓಕೆ, ಅವರು SRHಗೆ 13 ಕೋಟಿಗೆ ಸೋಲ್ಡ್ ಆಗಿದ್ದಾರೆ. ಇವರು ಇಷ್ಟು ಟಾಪ್ 5 ಪಿಕ್ಸ್ ಆಗಿದ್ದಾವೆ. ಈ ವರ್ಷ ಪ್ರತಿ ವರ್ಷದಂತೆ ಫಾರಿನರ್ಸ್ಗಳದ್ದೇ ಹಾವಳಿ ಏನಿರಲಿಲ್ಲ. ನಮ್ಮ ಲೋಕಲ್ ಪ್ಲೇಯರ್ಸು, ಡೊಮೆಸ್ಟಿಕ್ ಕ್ರಿಕೆಟರ್ಸಿಗೂ ಒಳ್ಳೊಳ್ಳೆ ಪ್ರೈಸ್ ಕೊಟ್ಟೆ ತೊಗೊಂಡಿದ್ದಾರೆ. ಇವಾಗ ನೆಕ್ಸ್ಟು ಎಲ್ಲ ಟೀಮಿಂದೂ ರಿವ್ಯೂ ಮಾಡ್ತೀನಿ. ಪ್ಲೇಯರ್ಸ್ ಹೇಗೆ ತೊಗೊಂಡಿದ್ದಾರೆ, ಅವರ ಒಂದು ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಯಾರ್ಯಾರು ಕ್ವಾಲಿಫೈ ಆಗ್ಬೋದು ಅಂತ ಒಂದು ಪ್ರೆಡಿಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು.